ವೀಕ್ಷಕರ ನಮಸ್ಕಾರ. A1 ಕನ್ನಡ ನ್ಯೂಸ್ ಹಾವೇರಿ. ನಾನು ಬೀರೇಶ್ ಪೂಜಾರ್. ಇಂದು ರಾಣೆಬೆನ್ನೂರು ನಗರದಲ್ಲಿ ತ್ರಿವರ್ಣ ಧ್ವಜ ಸುಮಾರು 106 ಅಡಿ ಉದ್ದದ ಉಳ್ಳ ಒಂದು ತ್ರಿವರ್ಣ ಧ್ವಜವನ್ನು ಎಲ್ಲ ಶಾಲಾ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ನಗರದ ತುಂಬ ಪಥಸಂಚಲನ ಮಾಡಿ ಈ ಒಂದು ತ್ರಿವರ್ಣ ಧ್ವಜವನ್ನು ಪ್ರದರ್ಶಿಸಿ ಭಾರತ ಮಾತೆಯ ಘೋಷಣೆಗಳನ್ನು ಕೂಗುತ್ತಾ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ MG ರೋಡ್ ಕುರುಬಗೇರಿ ಕ್ರಾಸ್ನಿಂದ ಮತ್ತೆ ನೇರವಾಗಿ ಅದೇ PB ರಸ್ತೆ ಮೂಲಕ ರಾಣೆಬೆನ್ನೂರಿನ KLE ವಿದ್ಯಾಸಂಸ್ಥೆ ಅಂದರೆ ರಾಜರಾಜೇಶ್ವರಿ ಸ್ಕೂಲಿಗೆ ಬಂದ ಪಥಸಂಚಲನವನ್ನು ಮುಕ್ತಾಯಗೊಳಿಸುವುದು ಎಂಬ ಮಾಹಿತಿ ಲಭ್ಯವಾಗಿದೆ. ಆ ಕುರಿತು ಈಗ ನಾವು ದೃಶ್ಯಾವಳಿಗಳಲ್ಲಿ ತೋರಿಸ್ತದೆ. ವೀಕ್ಷಕರು ನೋಡ್ಬೋದು, ಈಗ ಸಹಸ್ರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಭಾರತ ಮಾತಾ ಕಿ ಜೈ ಎಂಬ ಘೋಷಣೆಗಳನ್ನು ಕೂಗುತ್ತಾ ಆ ತ್ರಿವರ್ಣ ಧ್ವಜವನ್ನು, ಅತಿ ಉದ್ದವಾದ ತ್ರಿವರ್ಣ ಧ್ವಜವನ್ನು ಹೊತ್ತು ಹೋಗ್ತಾ ಇರ್ತಕ್ಕಂಥ ದೃಶ್ಯ. ಈ ಸಂದರ್ಭದಲ್ಲಿ ಕೆಲ ಕಾಲ ಬಸ್ ಸ್ಟ್ಯಾಂಡಿನ ಹತ್ತಿರ ಇರ್ಬೋದು, ಬಸ್ ಸ್ಟ್ಯಾಂಡ್ ಭಾಗದಲ್ಲಿ ಮತ್ತು ಕುರುಬಗಿರಿ ಕ್ರಾಸ್ ಏನು ಸರ್ಕಲ್ ಬರುತ್ತೆ ಅಲ್ಲಿ ಒಂದು ಸ್ವಲ್ಪ ಕೆಲ ಕಾಲ ಸಂಚಾರಕ್ಕೆ ಅಡೆತಡೆ ಆದ್ರೂ ಕೂಡ ಈ ಒಂದು ತ್ರಿವರ್ಣ ಧ್ವಜವನ್ನು ಹಿಡಿದು ಹೋಗ್ತಕ್ಕಂಥ ದೃಶ್ಯ ಅತಿ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳ್ಬೋದು. ಪ್ರತಿ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ತ್ರಿರಂಗ ಅಥವಾ ತ್ರಿವರ್ಣ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಅನ್ನೋ ಒಂದು ಘೋಷಣೆಗಳನ್ನು ಕೂಗ್ತಾ ಮುಂದಿನ ನಮ್ಮ ದೇಶದ ಭವಿಷ್ಯ ಅಂತಂದು ಹೇಳ್ಬೋದು. ವಿದ್ಯಾರ್ಥಿಗಳು ಮತ್ತು ಮಕ್ಕಳೊಂದಿಗೆ ಈ ಒಂದು ಪಥಸಂಚಲನ ಕಾರ್ಯಕ್ರಮವನ್ನು ರಾಣೆಬೆನ್ನೂರಿನ ನಗರದಾದ್ಯಂತ ಮಾಡಿರ್ತಕ್ಕಂಥ ದೃಶ್ಯಾವಳಿಗಳಿವು. ಈಗ ನಾನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಈಗ ಇದು ಒಂದು ನಾವೆಲ್ಲರೂ ಒಂದೇ ಭಾರತಾಂಬೆಯ ಮಕ್ಕಳು ಎಂಬ ಒಂದು ಸಂದೇಶವನ್ನು ಸಾರಿದಂತಿದೆ ಈ ಒಂದು ಪಥಸಂಚಲನ. ಅಂದರೆ ತ್ರಿವರ್ಣ ಧ್ವಜವನ್ನು ಹೊತ್ತು ಈ ಮುದ್ದು ಮಕ್ಕಳು ಅಥವಾ ವಿದ್ಯಾರ್ಥಿನಿಯರು ಪಥಸಂಚಲನ ಉದ್ದಕ್ಕೂ ದೇಶಕ್ಕೆ ಅಥವಾ ಭಾರತ ಮಾತೆಗೆ ಜೈಕಾರ ಹಾಕ್ತಿರೋ ಘೋಷಣೆಗಳು ನಮಗೆ ಎಲ್ಲೋ ಒಂದು ಕಡೆ ಭಾರತಾಂಬೆಯ ಆ ಒಂದು ದೃಶ್ಯವನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ. ನೋಡ್ಬೋದು ಈಗ ದೃಶ್ಯಾವಳಿಗಳಲ್ಲಿ ವೀಕ್ಷಕರೇ ನೋಡಿ, ಈಗ ನಾವೆಲ್ಲ ನೋಡ್ತಾ ಇದ್ದೀರಿ ಅಂತ ಅನ್ಕೊತೀನಿ. ಈ ಒಂದು ದೃಶ್ಯ ನಮಗೆ ತುಂಬ ಹಿಂಪಾಗಿ ಕಂಡ್ರೂ ಕೂಡ ಈ ಒಂದು ಮುಂಬರುವ ಆಗಸ್ಟ್ 15ರಂದು ಅತಿ ವಿಜೃಂಭಣೆಯಿಂದ ದೇಶಾದ್ಯಂತ ತ್ರಿರಂಗ ಧ್ವಜವನ್ನು ಹಿಡಿದು ಭಾರತಾಂಬೆಯನ್ನು ನೆನೆದು ಈ ಬರುವ ಆಗಸ್ಟ್ 15 ಏನು ಸ್ವಾತಂತ್ರ್ಯ ದಿನಾಚರಣೆ ಇದೆಯಲ್ಲ ಅದನ್ನು ಅತಿ ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ದೇಶ ಮಾತೆಗೆ ಅಥವಾ ರಾಷ್ಟ್ರ ಧ್ವಜಕ್ಕೆ ಗೌರವ ಸಲ್ಲಿಸುವ ನಿಟ್ಟಿನಲ್ಲಿ ಈ ಒಂದು ಮುಂಬರುವ ಆಗಸ್ಟ್ 15ರ ಒಂದು ಸ್ವಾತಂತ್ರ್ಯ ದಿನೋತ್ಸವ ಆಚರಣೆ ಆಗಲಿ ಅನ್ನೋ ಒಂದು ಬಯಕೆ ನಮ್ಮದು ಕೂಡ. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಈ ದೃಶ್ಯಗಳಲ್ಲಿ ನಾನೀಗ ಒಂದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಸಹಸ್ರಾರು ಸಂಖ್ಯೆಯಲ್ಲಿ 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ತ್ರಿವರ್ಣ ಧ್ವಜ ಹಿಡಿದು ಭಾರತಾಂಬೆಗೆ ಜೈಕಾರ ಕೂಗುತ್ತಾ ಇಡೀ ನಗರದ ತುಂಬೆಲ್ಲ ಪಥಸಂಚಲನ ಮಾಡಿ ಭಾರತ ಮಾತೆಗೆ ಒಂದು ಜೈಕಾರ ಕೂಗಿರ್ತಕ್ಕಂಥ ದೃಶ್ಯಾವಳಿಗಳಿವು. ಈ ಒಂದು ದೃಶ್ಯ ನೋಡಲು ಎಷ್ಟು ಸುಂದರವಾಗಿತ್ತಂದರೆ ನಾವು ಈ ಒಂದು ಭೂಮಿ ಮೇಲೆ ಜನಿಸಿರೋದು ನಮ್ಮದು ಯಾವುದೇ ಒಂದು ಜನ್ಮದ ಪುಣ್ಯದ ಫಲವೋ ಇಂಥ ದೃಶ್ಯಗಳನ್ನೆಲ್ಲ ನಾವು ವೀಕ್ಷಣೆ ಮಾಡ್ತಾ ಇದ್ದೀವಿ ಅಂತ ಭಾಸವಾಗ್ತಾಯಿದೆ. ನೀವೆಲ್ಲ ನೋಡ್ತಾ ಇದ್ದೀರಲ್ಲ, ಮುಂಬರುವ ಆಗಸ್ಟ್ 15ರಂದು ನಾವು ಕೂಡ ಎಲ್ಲರೂ ಒಂದೇ ಎಂಬ ಸಂಕೇತವನ್ನು ಮುಂದಿಟ್ಕೊಂಡು ನಾವೆಲ್ಲ ಆಗಸ್ಟ್ 15ನ್ನು ತ್ರಿವರ್ಣ ಧ್ವಜವನ್ನು ಮನೆಯಲ್ಲಿ ಈ ಒಂದು ಧ್ವಜ ಹಾರಿಸುವ ಮೂಲಕ ಸ್ವಾತಂತ್ರ್ಯ ದಿನೋತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ಸುದ್ದಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮತ್ತೊಂದು ಇಂಥದೇ ಭಾರಿ ಸುದ್ದಿಯೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಮತ್ತು ಮುಂಬರುವ ಆಗಸ್ಟ್ 15ರ ಒಂದು ಸ್ವಾತಂತ್ರ್ಯ ದಿನೋತ್ಸವದ ಶುಭವನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸುದ್ದಿವಾಹಿನಿ ಪರವಾಗಿ ತಮ್ಮೆಲ್ಲರಿಗೂ ಕೋರ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.